ನಟಿ ಉಮಾಶಿ ಅವರ ಬಗ್ಗೆ ಬರ್ತಿರೋಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಇದನ್ನು ಹೇಳ್ಬೋದು. ಅವರು ಇನ್ನು ನಟಿ ಉಮಾಶಿ ಅವರು ಬರೀ ನೆನಪು ಮಾತ್ರ. ಅವರು ಪುಟ್ನಂದ ಸಿನಿಮಾದ ಮೂಲಕ ಬಂದಂಥ ನಟಿ ಉಮಾಶಿ ಅವರು ಕನ್ನಡದಲ್ಲಿ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಪೋಷಕ ಪಾತ್ರಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ರಾಜಕೀಯ ಜೀವನದಲ್ಲೂ ಕೂಡ ಒಳ್ಳೆ ಮಿನಿಸ್ಟರ್ ಆಗಿ ಕೂಡ ಒಳ್ಳೆ ಕೆಲಸವನ್ನು ಕೂಡ ಮಾಡಿದರು. ಸದ್ಯ ಪುಟ್ಟಕ್ಕನ ಮಕ್ಕಳಲ್ಲಿ ಪುಟ್ಟಕ್ಕನ ಪಾತ್ರ ಮಾಡ್ತಿರುವಂಥ ಇವರು ತುಂಬಾ ಎಲ್ಲರ ಮನೆ ಮಾತಾಗಿದ್ದಾರೆ. ಇನ್ನು ಉಮಾಶಿ ಅವರ ಅಭಿನಯ ಅಂದರೆ ಹೇಗಿರುತ್ತೆ ಎಂಬುದನ್ನು ಪುಟ್ಟಕ್ಕನ ಮಕ್ಕಳಲ್ಲಿ ತೋರಿಸಿದ್ದಾರೆ. ಇನ್ನು ಪುಟ್ಟಕ್ಕನ ಮಕ್ಕಳಲ್ಲಿ ವಿಲನ್ ಮಾಡಿದಂಥ ಕುಕೃತ್ಯಕ್ಕೆ ಸದ್ಯ ಚಾಕು ಇರುತ್ತಾಳೆ. ಇನ್ನು ಪುಟ್ಟಕ್ಕಂಗೆ ಚಾಕು ಇರೋದಕ್ಕೆ ಆಸ್ಪತ್ರೆ ಐಸಿಯಲ್ಲಿ ಸಾವು ಬದುಕಿನ ಹೋರಾಟವನ್ನು ಕೂಡ ಮಾಡ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ವೈದ್ಯರು ಕೂಡ ಈ ಬಗ್ಗೆ ಆಪ್ರೇಷನ್ ಎಲ್ಲ ಮಾಡಿದ ನಂತರ ಬಂದು ಹೇಳ್ತಾರೆ, ಐ ಆಮ್ ಸಾರಿ, ನಾವು ತುಂಬಾ ಕಷ್ಟಪಟ್ವಿ ಉಳಿಸ್ಕೊಳ್ಳೋದಕ್ಕೆ ಪುಟ್ಟಕ್ಕನನ್ನು, ಆದರೆ ಸಾಧ್ಯ ಆಗಲಿಲ್ಲ ಅಂತೇಳಿ ಗಂಟಿ ಮತ್ತು ಸ್ನೇಹನ ಬಳಿ ಬಂದು ಹೇಳ್ಕೊಳ್ತಾರೆ. ಸದ್ಯ ಇಲ್ಲಿಗೆ ಪುಟ್ಟಕ್ಕನ ಪಾತ್ರ ಕೂಡ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಸದ್ಯ ಇನ್ನೊಂದು ಕಡೆ ಜನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನೇ ಮುಕ್ತಾಯ ಆಗಿದೆ ಅಂತ ಕರೆಯೋರು ಹೇಳಿದ್ರೆ, ಇಲ್ಲ ಇನ್ನು ಕೆಲವರು ಪುಟ್ಟಕ್ಕನ ಪಾತ್ರ ಅಂತ್ಯ ಮಾಡ್ತಿದ್ದಾರೆ ಅಂತ, ಮತ್ತೆ ಕೆಲವರು ಇಲ್ಲ ಪುಟ್ಟಕ್ಕ ಮತ್ತೆ ಬದುಕು ಬಂದೇ ಬರ್ತಾರೆ ಅಂತ ಹೇಳಿ ಮತ್ತೊಂದಷ್ಟು ಜನ ಅಭಿಮಾನಿಗಳು ನಂಬಿಕೆ ಇಟ್ಟಿದ್ದಾರೆ. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ TRPಲಿ ನಂಬರ್ 3ನೇ ಸ್ಥಾನವನ್ನು ಇಡೀ ರಾಜ್ಯಾದ್ಯಂತ ಕಾಯ್ದುಕೊಂಡಿದೆ. ಇನ್ನು ಇದರಲ್ಲಿ ಇವರ ಅಭಿನಯಕ್ಕೆ ಎಲ್ಲರೂ ದೊಡ್ಡ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಆಗ ನೀವೇನಂತೀರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.